ಓಕೆ, ವಿಘ್ನೇಶ್ ಅವರು ಬಂದಿದ್ದಾರೆ ಮತ್ತು ಅವ್ರ ಫ್ರೆಂಡ್ಸು Z900 ಮತ್ತು Z1000ಅಲ್ಲಿದ್ದಾರೆ. ರೋಲ್ಸ್ ರಾಯ್ಸ್ ಮುಂದೆ ನೋಡಿ ಪೋರ್ಷಾ ಇದೆ 718. ಪರವಾಗಿಲ್ಲ, ಇವತ್ತು ಸ್ಪಾಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಈಗ ಬೈಕ್ ಎಕ್ಸ್ಚೇಂಜ್ ಮಾಡ್ತೀನಿ. ಸೊ ಲೆಕ್ಸ್ಟೆಕ್ ಹೋಗೋಣ ಅಂತ. ಸೊ ಬನ್ನಿ, ಮೈಕ್ ಸೆಟಪ್ ಎತ್ಕೊಂಡು ಆ ಗಾಡಿಗೆ ಹೋಗೋಣ. ಈಗ ಲೆಕ್ಸ್ಟೆಕ್ಗೆ ಶಿಫ್ಟ್ ಆಗ್ತಿದ್ದೀನಿ. ಹೆಂಗಿದೆ ಅಂತ ಹೇಳ್ತೀನಿ. ವಿಘ್ನೇಶ್ ಅವರ ಗಾಡಿ ಇದು, ಅವರು ಬ್ರಾಕ್ಸ್ ಎತ್ಕೊತಾರೆ. ಇದರಲ್ಲಿ ಪ್ಯೂಗ್ ವಿಂಡ್ಶೀಲ್ಡು ಮತ್ತು ನ್ಯಾವಿಗೇಷನ್ ಇದೆಲ್ಲ ಹಾಕ್ಸಿದ್ದಾರೆ ನೋಡಿ. ಸ್ಟಾರ್ಟಪ್ ನೋಡೋದಕ್ಕೆ ಲೆಕ್ಸ್ಟೆಕಲ್ಲಿ ಈ ಥರ ಇರುತ್ತೆ. ಕ್ರೇಜಿ ಅಲ್ವಾ? ಡ್ರೈವ್ ಮಾಡಿದ್ರೆ ನೋಡಿ, ಕ್ರೇಜಿ ಆಗಿದೆ ನಿಜವಾಗ್ಲೂ. ಇಷ್ಟಿರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಮೂಡಲ್ಲಿದೆ. ಟ್ರಾಕ್ಷನ್ 1, ಪವರ್ 1. ಎಸ್, ಬನ್ನಿ. ಐಡಲಲ್ಲಿ ಸಖತ್ತಾಗಿ ಕೇಳಿಸುತ್ತೆ. ಹೆವಿ ಲೋಡು, ಲೋ RPMಸಲ್ಲೂ ಅಷ್ಟೇ ಕ್ಲೀನ್ ಆ್ಯಂಡ್ ಲೋಡ್ ಆಗಿದೆ. ಬಟ್ ಯಾವಾಗ ನೀವು 5000 6000ಅಲ್ಲಿ ಇರ್ತೀರಲ್ವಾ, ಅಷ್ಟೊಂದು ಲೋಡ್ ಅಂತ ಅನ್ಸೋದಿಲ್ಲ. ಕ್ರೇಜಿ ಸ್ಮೂತ್ ಇದೆ. ಲೋ RPMಲ್ಲಂತೂ ಸಖತ್ತಾಗಿದೆ ಗ್ರಂಟು. ಅದರಲ್ಲಿ ಇವ್ರು ಹಾಕ್ಸಿರೋ ಟೈರ್ಸ್ ಬಂದು ರೋಡ್ 6. ಅದು ಚೆನ್ನಾಗಿದೆ, ಗ್ರಿಪ್ ಎಲ್ಲ ಸಖತ್ತಾಗಿ ತೊಗೊತಿದೆ. ಬಟ್ ನಾನು ಕೇಳಿರೋ ಫೀಡ್ಬ್ಯಾಕ್ಸ್ ಎಲ್ಲ ನೆಗೆಟಿವ್ನೇ ಇರೋದು. ಏನೇನು ಅಂತಂದರೆ ಪ್ರಾಪರಾಗಿ ಗ್ರಿಪ್ ಹಿಡ್ಕೊಳ್ಳೋದಿಲ್ಲ ಮತ್ತು ಹೀಟ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ. ಬಟ್ ಆಲ್ರೆಡಿ ಹೀಟ್ ಆದಂಗಿದೆ. ನನಗೆ ಆ ಥರ ಏನೂ ಗೊತ್ತಾಗ್ತಿಲ್ಲ. ಸಖತ್ತಾಗಿದೆ ಓಡಿಸೋದಕ್ಕೆ. ಮಾಡುವಾಗ ಬಾಕ್ಸ್ ಬರುತ್ತಲ್ಲ, ಅದು ಸಖತ್ತಾಗಿದೆ. ಓಹೋ, ಲೋವರ್ RPMಲ್ಲಿ ಬಾಕ್ಸು ಅಷ್ಟೇ ಸಖತ್ತಾಗಿ ಬರ್ತಿದೆ. ನಿಜವಾಗ್ಲೂ ಫ್ರಂಟು ಸಖತ್ ಡಿಫ್ರೆಂಟ್ ಇದೆ ಇದರಲ್ಲಿ. ನೋಡಿ ನಮ್ಮ ಗಾಡಿ ಹೆಂಗಿದೆ ಅಂತ. ಅದು ಫುಲ್ ಲೆದರ್ಸು ಮತ್ತು ಮಾರ್ಕಸ್ ಹೆಲ್ಮೆಟ್ ಹಾಕಿರೋದಕ್ಕಂತೂ 93 ಸಖತ್ತಾಗಿ ಕಾಣಿಸ್ತಿದೆ. ನೋಡೋಣ, ನಾನು ಶೋಯಿಗೆ ಹೋದರೆ ಹೋಗ್ಬೋದು. ಬಟ್ ನಾನು ನೋಡ್ತಿರೋ ಹೆಲ್ಮೆಟ್ ಡಿಫ್ರೆಂಟ್ ಬ್ರ್ಯಾಂಡು, ಡಿಫ್ರೆಂಟ್ ಹೆಲ್ಮೆಟ್ಟು. ಬಾಕ್ಸ್ ಕ್ರೇಜಿಯಾಗಿ ಬರ್ತಿದ್ಯಪ್ಪ. M4 ಲೆಕ್ಸ್ಟೆಕ್ಕು ಆಕ್ರೋಪೋಯಿಚ್ಚು ಮಿಡಲಲ್ಲಿದೆ. ಸೊ ನಿಮಗೆ ಜಾಸ್ತಿ ಆರ್ಸ್ ಅನ್ಸಲ್ಲ. ಬಟ್ ಒಂದೊಂದು ಕ್ಯಾಟಗರಿಯಲ್ಲಿದ್ದಂಗೆ. ಆಕ್ರೋಪೋಯಿಚ್ಚು ಸ್ಮೂತ್ ಆ್ಯಂಡ್ ಸಟಲ್ಲು. M4 ಲೈಕ್ ಬ್ರಾಕ್ಸ್ ಥರನೇ ಇರುತ್ತೆ ಲೋವರ್ RPMಲ್ಲಿ. ಹೈಯರ್ RPMಲ್ಲಿ ಸಖತ್ ಸ್ಮೂತ್ ಇದೆ.
ಲೆಗ್ ಸ್ಪೆಕ್ ಸಿಮಿಲರ್ ಟು M4, ಬಟ್ ಇದರಲ್ಲಿ ಸೌಂಡು ಮತ್ತು ಆ ಗ್ರಂಟ್ ಬರುತ್ತಲ್ಲ ಸಖತ್ ಡಿಫ್ರೆಂಟ್ ಹೋಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆ ಗ್ರೋಲ್ ಒಂಥರ ಸಖತ್ತಾಗಿ ಬರುತ್ತೆ ಇದರಲ್ಲಿ. ಇದೆ ಅದು ನಮಗೆ ಡ್ಯುಯಲ್ ಎಕ್ಸಾಸ್ಟ್ ಸಿಗುತ್ತೆ, ಸ್ಟೇನ್ಲೆಸ್ ಸ್ಟೀಲು, ಪ್ರಾಪರ್ ಎಕ್ಸಾಸ್ಟ್ ಹೋಗಿ. ಎಸ್, ದಿಸ್ ವಾಸ್ ಲೆಗ್ ಸ್ಟೆಕ್ ಫಾರ್ ಯು ಆಲ್. ನೋಡಿ ಹಿಂದೆಗಡೆ ಕಾರ್ಬನ್ ಕಾರ್ಬನ್ ಎಂಡ್ ಕ್ಯಾನ್ಸ್ ಬರುತ್ತೆ. ಸೊ ಡ್ಯುಯಲ್ ಸೈಡು ಸಖತ್ತಾಗಿದೆ. ಥ್ಯಾಂಕ್ಸ್ ಯೋಗೇಶ್ ಬ್ರೋ, ಗಾಡಿ ಕೊಟ್ಟಿದ್ದಕ್ಕೆ. ಸಖತ್ತಿತ್ತು. ಆ ಗ್ರಂಟ್ ಒಂಥರ ಡಿಫ್ರೆಂಟ್ ಸೌಂಡ್ ಇದೆ ಇದರಲ್ಲಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಬ್ರಾಕ್ಸು? ಬಟ್ ಇದು ಅಷ್ಟೊಂದು ಲೌಡ್ ಇಲ್ಲ, ಲೋವರ್ RPM ಅಲ್ಲಿ ಸಖತ್ತಾಗಿದೆ. ಇದು ಹೈಯರ್ ಹೋಗ್ತಾ ಸ್ಮೂತಾಗಿ ಹೋಗುತ್ತೆ. ಕ್ರೇಜ್ ಇದೆ. ಹಾಂ, ಡ್ಯುಯಲ್ಲು. ಕರೆಕ್ಟ್. ಅದೇ ಡ್ಯುಯಲಲ್ಲಿ ಇದೊಂದೇ ಅನಿಸುತ್ತೆ ಇರೋದು. ಯೋಶಿಮುರ ಚೆನ್ನಾಗಿಲ್ಲ, ಅದು ಸಗದಾಯಿತು. ಲೆಗ್ ಸ್ಟೆಕ್ ಓಡಿಸಂತು ತಮ್ಮನೇಲ್ಗಂತ ನಿಲ್ಸಿದ್ದೀರಿ. ಸೊ ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆಲ್ಲ ಏನು ಅನಿಸು ಅಂತ ಹೇಳಿ ಲೆಗ್ ಸ್ಟೆಕ್ ಬಗ್ಗೆ. ನನಗೆ ಗೊತ್ತಿರೋಂಗೆ ಬಜೆಟಲ್ಲೂ ನಿಮಗೆ 1,10,000 ಹಂಗೆ ಸಿಕ್ಬಿಡುತ್ತೆ. ಮೋಟೋ ಕಲ್ಚರ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಸೊ ಅವರು ಅಲ್ಲಿಂದನೇ ತರಿಸ್ಕೊಂಡಿರೋದು, ನಾವೆಲ್ಲಿ ತರಿಸ್ಕೊಂಡ್ರು. ಸೊ ಎಸ್, ಸಖತ್ತಾಗಿತ್ತು ಗಾಡಿ ಓಡಿಸಿದಂತು. ನೆಕ್ಸ್ಟ್ ಸೆಟಪ್ಪು DJIಯಲ್ಲಿ ಸಿಗೋಣ. ಆ್ಯಕ್ಷನ್ 6 ವಿತ್ ಮೈಕ್ ಮಿನಿ ಸಖತ್ತಾಗಿರುತ್ತೆ. ಸೊ ಎಸ್, ಪರ್ಪಲ್ ಪ್ಯಾಂಡ ಅದು ಇದೆಲ್ಲ ಇದೆ. ಆಲ್ರೆಡಿ ವೀಡಿಯೋ ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ, ಲಿಂಕ್ ಮಾಡಿರ್ತೀನಿ. ಸಖತ್ತಾಗಿದೆ ಆ್ಯಕ್ಷನ್ ಕ್ಯಾಮ್ರಾ ಅಂತೂ. ಕಾಯ್ತಾ ಇದ್ದೀನಿ ಆ ಕ್ಯಾಮ್ರಾನ ಯೂಸ್ ಮಾಡೋದಕ್ಕೆ. ಸೊ ಎಸ್, ಇವತ್ತಿನ ವೀಡಿಯೋ ಅಂತೂ ಸಖತ್ತಾಗಿತ್ತು. ಒಂದು ಹೊಸ ಗ್ಯಾಂಗ್ ಜೊತೆಲಿ ಹೊಸ ಫೇಸಸ್ ನೋಡಿ ತುಂಬ ಇಷ್ಟ ಆಯಿತು. ನಿಮಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಹಂಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ. ನೋಡಿ Z1000 ಕೂಡ ಇದೆ, ಹೆವಿ ರೇರ್ ಬೈಕ್ ಅದು. ಸರ್ ಬಾಯ್. ನೆಕ್ಸ್ಟು DJI ಆ್ಯಕ್ಷನ್ 6 ಅಲ್ಲಿ ಸಿಗೋಣ.